ಅಧಿಕಾರವಿದ್ರು ಒಂದು 2,000 ಜನ ಕಂಟ್ರೋಲ್ ಮಾಡೋಕ್ಕಾಗಲಿ, ಇನ್ನೇನು ಕಂಟ್ರೋಲ್ ಮಾಡ್ತೀವಿ ನೀವು? ನಾನು ಹೇಳ್ತಾ ಇದ್ದಪ್ಪ ಸ್ವಲ್ಪ ಸರಿ ಮಾಡ್ರಪ್ಪ, ನಿಮ್ಮ ಅಣ್ಣ ಉಪ್ಪತ್ತಿಲ್ಲ ಸೇರೋರು ಆರಾಮಾಗಿದ್ದವರು ಒಳ್ಳೆ ಪರ್ಸನಾಲಿಟಿಗೆ ಸುಮ್ಮನೆ ನನ್ನ ಸಾಕಾಯಿ ಆಗುತ್ತಾ ನೋಡಿ. ಕಂಪಲ್ಸರಿ ಈ ಫಿಕ್ಷನ್ಸ್ ಯಾರು ಕೊಡ್ತಾರೋ ಕಾಗದ ಅಫೆನ್ಸ್ ಕಂಪಲ್ಸರಿ ನೀವು ರಿಜಿಸ್ಟರ್ ಮಾಡಲೇಬೇಕು ಸರ್. ನಿಮ್ಗೆ ಅದು ಗೊತ್ತಾಗಲ್ಲ ಅಂದ್ರೆ ನಾನು ಜಡ್ಜ್ಮೆಂಟ್ ಬರ್ತೀನಿ, ವೆಬ್ಸೈಟ್ ಹೋಗಿ ಮಾರಪ್ಪ ಜಡ್ಜ್ಮೆಂಟ್ ಅಂತ ಬರ್ತಿದ್ದೀನಿ. 2017 ಇರ್ಬೇಕು ಎಲ್ಲರೂ ನೋಡಿ, ನಮ್ಮವ್ರು ಕಳಿಸ್ತಾರೆ, ತಹಸೀಲ್ದಾರ್ ಕಳಿಸ್ತಾರೆ. ಆ ಜಡ್ಜ್ಮೆಂಟ್ ಪೊಲೀಸರು ಸಮಾಜ ಜೊತೆ ಹೇಗಿರ್ಬೇಕು ಅಂತ ಬರ್ತಿದ್ದೀನಿ. ಸಮಾಜ ಇನ್ಕ್ಲೂಡಿಂಗ್ ಮೀ, ಸಮಾಜ ಇನ್ಕ್ಲೂಡಿಂಗ್ ಮೈ ಆಫೀಸರ್ಸ್, ಇಲ್ಲಿರೋ ಎಲ್ಲ ಅಧಿಕಾರಿಗಳು ಈ ಆಧಾರ ನಡ್ಕೋಬೇಕು. ನಿಮ್ಮ ಕರ್ತವ್ಯ ಏನು, ಹೆಂಗಿರ್ಬೇಕು. ಪೊಲೀಸ್ ಅಂದ್ರೆ ಒಂದು ಕಾಲದಲ್ಲಿ ಕರ್ನಾಟಕದಲ್ಲಿ ಈಕ್ವಲ್ ಟು ಸೋಲ್ಜರ್ಸ್. ನೀವು ಅಲ್ಲಿ ಶತ್ರುಗಳನ್ನ ಸದಾ ಕಾಪಾಡಕ್ಕೆ ನಮ್ಮ ಸೈನಿಕರು ಪ್ರಾಣಾಪಾಯ ರೆಡಿಯಾಗಿರ್ತಾರೆ. ಇಂಟರ್ನಲ್ ಎನಿಮೀಸ್, ಇಲ್ಲಿ ಇಂಟರ್ನಲ್ ಎನಿಮೀಸ್ ಎಲ್ಲೇ ಎಲಿಮಿನೇಟ್ ಮಾಡಬೇಕು ಅಂದ್ರೆ ನೀವು ಯಾರು ಇಂಟರ್ನಲ್ ಸೋಲ್ಜರ್ಸ್ ಅವ್ರ ಕೆಲಸ ಮಾಡ್ಬೇಕು. ನೀವು ಡ್ರೆಸ್ ಹಾಕೊಂಡ ತಕ್ಷಣ ಎಲ್ಲರನ್ನು ಪಾವ ಹೋಗೋ ಸಿಗ್ನಲ್ ಯೂಸ್ ಮಾಡ್ತೀರಾ, ಆ ಭಾಷೆ ಬದಲಾವಣೆ ಆಗಬೇಕು. ನಾನು ಇದೆಲ್ಲ ಬಂದಿದ್ದು ಜಡ್ಜ್ಮೆಂಟ್ ದಯವಿಟ್ಟು ಓದಿ, ನಿಮ್ಮ ಪುಸ್ತಕ ಸ್ವಲ್ಪ ಓದಿ ದಯವಿಟ್ಟು, ಅದು ಸರ್ಕ್ಯುಲೇಟ್ ಮಾಡಿ, ಅದನ್ನು ಓದಿ ನೋಡಿ. ಇಂಪಾರ್ಟೆಂಟು ಇಲ್ಲಿ ಕಾನೂನು ವ್ಯವಸ್ಥೆ ಕರೆಕ್ಟ್ ಆಗಿದೆ. ಇವಾಗ ಸ್ವಲ್ಪ ಪರವಾಗಿಲ್ಲ, ನಮ್ಮ ಜನ ಬುದ್ಧಿವಂತರಾಗಿದ್ದಾರೆ. ಕಾನೂನು ವ್ಯವಸ್ಥೆ ಸರಿಯಾಗಿರ್ಬೇಕು ಸರ್. ಜೊತೆಗೆ ನಿಮ್ಮ ಸಿವಿಲ್ ಡಿಸ್ಪ್ಯೂಟ್ ಇದ್ರೆ ದಯವಿಟ್ಟು ನೀವು ಇಂಟರ್ಫಿಯರ್ ಆಗ್ತೀರಿ. ಅಂತಂದ್ರೆ ನೀವ್ಯಾಕೆ ಇಂಟರ್ಫಿಯರ್ ಆಗ್ತೀರಿ? ಅವನಂತ ಸ್ವಲ್ಪ ತಗೊಳ್ಳೋದು, ನೀವು ತಗೋತಿದ್ರೆ ಹೇಳಲ್ಲ, ಅವ್ರು ಹೇಳ್ತಾರೆ ಜನ, ಸ್ವಾಮಿ ಅಂತ ದುಡ್ಡು ತಗೊಂಡ್ಬಿಟ್ಟ ಸ್ವಾಮಿ, ಅವ್ರು ಹೊಡಿತಾರೆ ಸ್ವಾಮಿ ಕೊಡೋದು, ನಾನು ಕೇಸ್ ರಿಜಿಸ್ಟರ್ ಮಾಡೋದು, ನನಗೆ ನನ್ನ ವಿರುದ್ಧ ರಿಜಿಸ್ಟರ್ ಮಾಡ್ತಾರೆ ಸ್ವಾಮಿ. ಸಿವಿಲ್ ಡಿಸ್ಪ್ಯೂಟ್ ಇಂಟರ್ಫಿಯರ್ ಮಾಡಂಗಿಲ್ಲ. ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಲಿ ಪೊಲೀಸರ್ ಆಗಲಿ, ಯು ಹ್ಯಾವ್ ನೋ ಬಿಸ್ನೆಸ್ ಡಿಸೈಡ್ ಸಿವಿಲ್ ರೈಟ್ಸ್. ಸಿವಿಲ್ ಡಿಸ್ಪ್ಯೂಟ್ ರೈಸ್ ಮಾಡೋಕ್ಕೆ, ಸಿವಿಲ್ ರೈಟ್ ಡಿಸೈಡ್ ಮಾಡೋಕ್ಕೆ ಓನ್ಲಿ ಅಥಾರಿಟಿ ಸಿವಿಲ್ ಕೋಡ್ ಸೆಕ್ಷನ್ 34 ಸ್ಪೆಸಿಫಿಕ್ ರಿಲೀಫ್ ಆಕ್ಟ್. ಹೈಕೋರ್ಟ್ ಓದೋದು ಮಾಡಕ್ ಬರಲ್ಲ. ಸಿವಿಲ್ ರೈಟ್ಸ್ ಬಂದಾಗ ಸಿವಿಲ್ ಕೋರ್ಟ್ ಮಾತ್ರ ಡಿಕ್ಲೇರ್ ಮಾಡಕ್ಕೆ ಆಗುತ್ತೆ. ಅಂತ ಟೈಮಲ್ಲಿ ನೀವು ಅವ್ರಿಗೆ ಕಾನೂನು ಪರವಾಗಿ ಸಿವಿಲ್ ಡಿಸ್ಪ್ಯೂಟ್ ಇದ್ರೆ ದಯವಿಟ್ಟು ಅವ್ರನ್ನ ಸಿವಿಲ್ ಕೋರ್ಟ್ ಹೋಗಿ ಸರ್, ನಾವು ಇಂಟರ್ಫಿಯರ್ ಆಗಲ್ಲ. ಈ ಕಡೆ ಸಪೋರ್ಟ್ ಬೇಡ, ಆ ಕಡೆ ಸಪೋರ್ಟ್, ಇಬ್ರು ಬುದ್ಧಿ ಹೇಳಿ. ನಿಮ್ಗೆ ಏನಾದ್ರು ಇದಿದ್ರೆ ಒಂದು ಗ್ಲಾಸ್ ನೀರು ಕೊಟ್ಟು ಅವ್ರು ಒಂದು ಬಿಸ್ಕೆಟ್ ಕೊಟ್ಟು ಕೂರಿಸಿ ಇಬ್ಬರಿಗೂ ಬುದ್ಧಿ ಹೇಳಿದ್ರೆ ನಿಮಗೆ ಎರಡು ಕೈ ನಮಸ್ಕಾರ ಮಾಡೋಗ್ತಾರೆ, ಸರಿ ಆಗ್ತಾರೆ. ಅವ್ರು ಬಂದ್ರೆ ಸ್ವಲ್ಪ ಇವ್ರು ಹೇಳೋದು, ಇವ್ರು ಸ್ವಲ್ಪ ತಗೊಳ್ಳೋದು ಅಂತ ಎಲ್ಲ ನಮ್ಮವ್ರು ಹೇಳ್ತಾರೆ. ಬಂದು ಸರ್ ನಮ್ಮ ಹತ್ರ ಇಬ್ಬರು ದುಡ್ಡು ತಗೋತಾರೆ ಸರ್, ದಯವಿಟ್ಟು ಮಾಡಬೇಡಿ ಸರ್. ಆಮೇಲೆ ಈ ಸಾರ್ವಜನಿಕ ಕಾರ್ಯಕ್ರಮ ಏನೇ ಇರಲಿ, ನೀವು ಬಂದೋಬಸ್ತ್ ಮಾಡಿ ನಿಮ್ಮ ಧರ್ಮ ಇವಾಗ ಮಾಡ್ತಾ ಇಲ್ಲ. ನಾನು ನೋಡಿದೆ ಬೇಲೂರು ನಮ್ಮೂರಲ್ಲಿ ಆ ನಮ್ಮ SP ಬಿಟ್ರು ನಿಖಿಲ್ ಕುಮಾರ್ಗೆ ಸೇಗೋ ನಿಂತ್ಕೊಂಡ್ಬಿಟ್ರು. ಅವರು ಬರ್ತಾ ಇದ್ರು, ಸರ್ ಈ ಕಡೆ ಬನ್ನಿ ರಶ್ ಜಾಸ್ತಿ ಅಂತ. ಒಬ್ಬ ಅಧಿಕಾರಿಗೆ ನಿಮ್ಮ SP ನೀವು ರಕ್ಷಣೆ ಕೊಡಲಿಲ್ಲ ಅಂದ್ರೆ ನಮ್ಮಂತವ್ರು ಏನ್ ಕೊಡ್ತೀರಿ? ರಕ್ಷಣೆ ಕೊಡ್ಬೇಕು. ನಿಮ್ಮ ಧರ್ಮ ಸ್ವಲ್ಪ ಸ್ಟ್ರಿಕ್ಟ್ ಆಗಿ ನಾವು ಬ್ಯಾರಿಕೇಡ್ ಹಾಕ್ಬೇಕು, ಅಲ್ಲಿ ಹಾಕಿ ಇಮಾನ್ರು ಆಯ್ತು. ಅದನ್ನು ಸ್ವಲ್ಪ ಇವಾಗೆಲ್ಲ ಇಲ್ಲಿ ಇವಾಗ ಏನೋ ಬಣ್ಣದವರ ಜಾತ್ರೆ ಜಾಸ್ತಿ ಆಗ್ತಾ ಇದೆ. ಸಣ್ಣ ಪಣ್ಣ ಗಲಾಟೆ ಮಾಡ್ಕೊತಾರೆ ಸರ್, ದಯವಿಟ್ಟು ಅವಕಾಶ ಸ್ಟ್ರಿಕ್ಟ್ ಆಗಿ ಹೇಳಿ. ಅವ್ರಿಗೆ ಹೋಗಿ ಗಲಾಟೆ ಆದಂತಹ ನಿರ್ದಾಕ್ಷಿಣ್ಯವಾಗಿ ನಾವು ಯಾವ ಕೇರ್ ಮಾಡಲ್ಲ ಅಂತ ಹೇಳ್ಬೇಕು. ನೀವು ಭಯ ಪಟ್ಟರೆ ಭಯ ಬರ್ತಾರೆ ಅವ್ರಿಗೆ, ಅದನ್ನ ನೀವು ಸಪೋರ್ಟ್ ಮಾಡಬೇಕು. ಆಮೇಲೆ ಸಂಚಾರ ನಿಯಂತ್ರಣ, ಈ ಸಂಚಾರ ನಿಯಂತ್ರಣ ನಿನ್ನೆ ಕೊಡ್ತಾ ಸಪರೇಟ್ ಇದ್ದಾರೆ ನೋಡಿ. 4 ಜನ 5 ಜನ ನೋಡ್ತಾ ಇದ್ರಿ. ಒಂದು ಗಾಡಿಯಲ್ಲಿ 4 ಜನ 5 ಜನ ಇಬ್ರು ಹೋಗ್ಬೋದ್ರಿ. ಆ ಸಣ್ಣ ಹೋಗಿದ್ರೆ 3 ಜನ ಹೋಗ್ಬೋದ್ರಿ. ಒಂದು 4 ಜನ ನೀವು 4 ಜನ 5 ಜನ ಹೋದಾಗ ಫೈನ್ ಹಾಕಿ. ಇಲ್ಲಿ ಹೆಲ್ಮೆಟ್ ಉಳಿದಿಲ್ವಾ? ಹೆಲ್ಮೆಟ್ ಉಳಿದ್ರೆ ಇಂಪ್ಲಿಮೆಂಟ್ ಆಗ್ತಾ ಇದೆ. ಹೆಲ್ಮೆಟ್ ಉಳಿದ್ರೆ ಯಾಕೆ ಇಂಪ್ಲಿಮೆಂಟ್ ಮಾಡೋದು ನೀವು? ಬಹಳ ಕಷ್ಟ. ಬೇಸಿಗೆ ಕಾಲ ಸೆಕೆ ಸಾಕು ಕೂದಲು ಹೋಗ್ತಿರ್ತಾರ. ಈ ಬೇಸಿಗೆ ಕಾಲ ಬಿಡಿ. ಆಗ ಸ್ವಲ್ಪ 3-4 ಜನ ಬಿದ್ದಾಗ ಎಲ್ಲ ರ್ಯಾಶ್ ಆಗಿ ಬರ್ತಾರೆ ಅಂತ ಸ್ವಲ್ಪ 4 ಮಾಡಿದ್ರೆ ಅವ್ರು ಭಯ ಬರುತ್ತೆ. ಲೈಸೆನ್ಸ್ ಇರಲ್ಲ, ಸಣ್ಣ ಮಕ್ಕಳು ಬರೋದು ವೆಹಿಕಲ್ ಹೋದ್ರೆ ಲೈಸೆನ್ಸ್ ಇದ್ದಾರೆ ಓಡಿಸ್ತಾರ್ರಿ ಅಂತವ್ರು ತಂದೆ ಮೇಲೆ ಬುಕ್ ಮಾಡ್ಬೇಕು. ಬೆಂಗಳೂರಲ್ಲಿ ಅವ್ರು ಯಾವ ಕಾರ್ ಓಡಿಸ್ತಾ ಅವ್ನಿಗೆ 16 ವರ್ಷ ಕಾರ್ ಹೋಗಿ ಒಂದು ಏರಿಯಾದಲ್ಲಿ ರಾತ್ರಿ ಆ ಪಾಳ್ಯದಲ್ಲಿ ನೀವು ಹಾಕಿರ್ತೀರಾ ನೈಟ್ ಬಿಟ್ಗಳು ಅವ್ರು ಹೋಗಿ ಆರಾಮ ಬರ್ಕೆ ಹೊಡಿತಾರೆ. ನಾನು ನೋಡಿದ್ದೀನಿ. ನಾವಿಲ್ಲಿ ಹೋದಾಗ ಹೋದಾಗ ಅವ್ರು ನಮ್ಗೆ ಗಸ್ತಿ ಅಂತ ಹಾಕಿರ್ತಾರೆ. ನಾನು ಬೆಳಗ್ಗೆ 6 ಗಂಟೆಗೆ ಎದ್ದು ವಾಕ್ ಮಾಡಕ್ಕೆ ರೆಡಿ ಆಗಿರ್ತೀನಿ. ಇದು ಮಾಡಕ್ಕೆ
ನಮ್ಮ ಅಣ್ಣದ ಕೊರತೆ ಆಗ್ತಾ ಇರ್ತಾರೆ, ಹೋಗಿ ನೋಡಿದ್ರೆ ಹಾ ಅಂತಾರೆ. ಸ್ವಲ್ಪ ನಿಮ್ಮನ್ನ ಅಲ್ಲಿ ಗಸ್ತಿ ಹಾಕಿದಾಗ ಯು ಶುಡ್ ಬಿ ಸ್ಟ್ರಿಕ್ಟ್ ಸರ್. ನಾನು ಕೆಲವು ನೋಡಿದ್ದೀನಿ, ಕೆಲವು ಪೊಲೀಸ್ ಆಫೀಸರ್ ಹೆಂಗಿದ್ದಾರೆ ಅಂದ್ರೆ ಪಾಪ ಮೂಲಕರು ರೋಸ್ ಹಾಕಿ ತರಕಾಗಲ್ಲ. ನಾನು ರೂಮಲ್ಲಿ ಒಂದು ಹಾಲ್ ಇರ್ತದೆ, ಮತ್ತೆ ಒಳಗಡೆ ರೂಮ್ ಇರ್ತದೆ. ನಾನು ಅವ್ರನ್ನ ಕರೆದು, ನೀವು ಮನುಷ್ಯರಿರಯ್ಯ, ಅಲ್ಲಿ ಆಚೆ ಬರೋಕ್ಕಾಗಲ್ಲ, ಈ ಸೋಫಾ ಇದೆ, ನಾನು ಟಿಪ್ ಕೊಡ್ತೀನಿ, ನಮ್ಮ ಗಂಡನ್ನು ನೀವೆಲ್ಲ ಮಲ್ಕೊಳ್ರಿ, ಇದೇನು ಎ ಸಿ ಇರ್ತದಂತೆ ಸುಮಾರು ನಾನು ಮನಸ್ಸಿದ್ದೀನಿ. ಮನುಷ್ಯ ಫಸ್ಟ್ ನಾವು ಮಾನವರು, ಆಮೇಲೆ ಮಿಕ್ಕಿದಲ್ಲ ಡ್ಯೂಟಿ. ನಾನು ಹೊರಗಡೆ ಎ ಸಿ ಬಂದಿದ್ದು, ಅದೊಂದು ಖಾಲಿ ರೂಮ್ ಬಿದ್ದಿದ್ರೆ ಅಲ್ಲಿ ಮಲ್ಕೊಂಡು ನಮ್ಮ ಅಪ್ಪ ಗಂಟೆ ಹೋಗುತ್ತೆ, ಒಂದು ಮಲ್ಕೊಂಡು ಹೋಗ್ತೀನಿ. ನನ್ನ ಜೊತೆಯಲ್ಲಿ ಊಟ ಮಾಡಿರ್ತೀನಿ, ಅಷ್ಟೆಲ್ಲ ಫ್ರೀ ಆಗಿರ್ತೀನಿ. ಕಾನೂನು ಬಂದಾಗ ಮತ್ತೆ ಸ್ಟ್ರಿಕ್ಟ್. ಅವ್ರ ಡ್ಯೂಟಿ ಅವ್ರು ಮಾಡಬೇಕು, ನನ್ನ ಡ್ಯೂಟಿ ನಾನು ಮಾಡಬೇಕು ಸರ್. ಅದ್ರ ಜೊತೆಗೆ ನಮ್ಮ ತಾಲೂಕಲ್ಲಿ ದೇವರಾಜಿದ್ದವ್ರು ಹೇಳ್ತಾ ಇದ್ರು, ಸರ್ ನಿಮ್ಮ ತಾಲೂಕಲ್ಲಿ ಭಾರಿ ಕಷ್ಟ ಸರ್, ಮಾವನ ತೋಪಗಳಲ್ಲಿ ಹೋಗಿ ಇನ್ಸ್ಪೆಕ್ಟ್ ಆಗ್ತಾರೆ ಸರ್, ಸ್ವಲ್ಪ ಮುಗಿಸ್ಬೇಕು ಸರ್. ಮಧ್ಯಾಹ್ನ ಹೋದ್ರೆ ಸಿಗ್ತಾರೆ ಮಾವನ ತೋಪಗಳಲ್ಲಿ, ಸಾಯಂಕಾಲ 6 ಗಂಟೆ 7 ಗಂಟೆ ಹೋದ್ರೆ ರಾತ್ರಿ 10 ಗಂಟೆ 12 ಗಂಟೆವರೆಗೂ ಅದೇನೋ ಇದು ಬೀಜ ಹುಣಸೆ ಬೀಜ ಏನೋ ಬಂದಿದೆ ಅಥವಾ ಏನದು ಈ ಕವಳೆ, ಕವಳೆ ತರ ವೈಟ್ ಹಿಂಗ ಹಾಕೋದು, ರಾತ್ರಿ ಎಲ್ಲ ಹಾಕೋರು. ಇದು ಅಂದರ್ ಬಾಯರು, ಅದು ಅಂದರ್ ಬಾಯರು ಭಯಂಕರ ಡೇಂಜರಸ್. ಮತ್ತೆ ಇದೇನು ಇನ್ನೂ ಬಂದಿದೆ ಅಂತ ಓಸಿ ಈ ಬೆಟ್ಟಿಂಗ್ ಸ್ವಲ್ಪ ಕರ್ವ್ ಮಾಡಿ ಸರ್. ಎಸ್ಪೆಷಲಿ ಯಾವ ಊರಲ್ಲಿ ಯಾವ ಆಗುತ್ತೋ, ಯಾವ ಊರಲ್ಲಿ ಪಾಸ ಆಗುತ್ತೋ, ಜಾತ್ರೆ ಆಗುತ್ತೋ, ಒಂದು 3 days ಹಿಂದೆ ಮುಂದೆ ನೋಡಿ ಸಿಕ್ಕಾಕೋತಾರೆ. ಒಂದು 10 ಹಳ್ಳಿ ನೀವು ಹೊಡೆದ್ರೆ ಭಯ ಬರುತ್ತೆ. ಯಾಕೆ ಹೇಳ್ತೀವಿ, ನಾವು ಪನಿಷ್ಮೆಂಟ್ ಕೊಡ್ಬೇಕು ಅಂತಲ್ಲ ಸರ್, ಫ್ಯಾಮಿಲಿ ಹುಡ್ಕೋಬೇಕು ಸರ್, ಅನ್ಯಾಯ ಆಗ್ಬಿಡ್ತಾರೆ ಸರ್. ಈ ನಮ್ಮ ಮೇಡಮ್ ಬೇರೆ ಸಪ್ಲೈ ಮಾಡ್ತಾರೆ, ಮೊನ್ನೆ ಏನೋ ಸಿಕ್ತಿದೆ, ಇದು ಏನು ಪ್ಯಾಕೆಟ್ ಟೆಟ್ರಾ ಪ್ಯಾಕೆಟ್ ಜೊತೆಗೆ ಇದು ಬೇರೆ, ಇವೆರಡೂ ಸೇರ್ಕೊಂಡು ಫ್ಯಾಮಿಲಿ ಶಿವಾಯ ನಮಃ. ಇವಾಗ ಅದೇನೋ ಒಂದು ಗೌರ್ಮೆಂಟ್ ಇಂದ ತಿನ್ನಕ್ಕೆ ಅಕ್ಕಿ ಕಿಕ್ ಕೊಡ್ತಾರೆ. ಆ ಹೆಣ್ಮಕ್ಳು ಗೃಹಲಕ್ಷ್ಮಿ ಅಂತ 2,000 ಕೊಡ್ತಾರೆ. ಆ ಹೆಣ್ಲಕ್ಷ್ಮಿ 2,000 ಕಿತ್ಕೊಂಡು ಕಣ್ಣದು 2,000 ಕಿತ್ಕೊಂಡು ಊಟ ಮಾಡ್ಕೊಂಡು ಕಿತ್ಕೊಂಡು ಅಲ್ಲಿ ಹೋಗಿ ಶಿವಾಯ ಮಹಾ ಮಾಡ್ಬಿಡ್ತಾರೆ. ಬೆಳಿಗ್ಗೆ ಮಕ್ಕಳಿಗೆ ಎಕ್ಸಾಮ್ ಫೀಸ್ ಕಟ್ಟಕ್ಕಾಗಲ್ಲ. ಇವೆಲ್ಲ ಸರ್ ನೀವು ಸ್ಟ್ರಿಕ್ಟ್ ಆಗಿ ಮಾಡಿದ್ರೆ ಇವೆಲ್ಲ ನಿಮ್ಗೆ ಅನುಕೂಲ ಆಗುತ್ತೆ ಸರ್, ಮಕ್ಕಳಿಗೆ ಅನುಕೂಲ ಆಗುತ್ತೆ, ಓದಕ್ಕೆ ಅನುಕೂಲ ಆಗುತ್ತೆ, ಫ್ಯಾಮಿಲಿ ನಿಲ್ಲಿಸ್ಕೊತಾರೆ ಸರ್. ಪುಣ್ಯ ಕಾನೂನು ಬದ್ಧವಾಗಿ ಕೊಟ್ಟು ನಾವೇನು ಮಾಡೋಕ್ಕಾಗಲ್ಲ. ಯಾರೋ ಬೆಳಗ್ಗೆ ಏನು ಅಂತ ನೀವು ಕುಡ್ಕೋಪ್ಪ, ನಿಮ್ಗೆ ನಾವು ತೊಂದರೆ ಇಲ್ಲ, ಕುಡ್ಕೊಂಡು ಬೋರ್ಡ್ ಬಿಡಬೇಡ, ಮನೇಲಿ ಕುತ್ಕೋ, ದರ್ಶನ ತಗೊಂಡಿದ್ಯಾ ತಗೊಂಡ್ಬಿಟ್ಟು